ನಮಸ್ತೆ ಕನ್ನಡಿಗರೇ. ಊಟಿಲಿ ಕ್ಯಾರೆಟ್ ತೋಟದಿಂದ ಕ್ಯಾರೆಟ್ ತೆಗಿತಾ ಇದ್ದಾರೆ. ಹೇಗೆ ತೆಗಿತಾರೆ, ಯಾವ ಥರ ಲೋಡ್ ಮಾಡ್ತಾರೆ ಅಂತ ನೋಡೋದು ಬನ್ನಿ. ನೋಡಿ, ಬೆಳಗಿನ ಸಮಯ. ಈಗ ಮಳೆ ಬರ್ತಿದೆ ಲೈಟಾಗಿ, ಆದರೂ ಮಳೆಯಲ್ಲೇ ಬಂದ್ಬಿಟ್ಟು ತೋಟದಿಂದ ಕ್ಯಾರೆಟ್ ತೆಗಿತಾ ಇದ್ದಾರೆ. ಗಂಡಸರು, ಹೆಣ್ಮಕ್ಳು ಅಂತ ಎಲ್ಲರೂ ಬೆಳಗ್ಗೆ ಬಂದು ಕೆಲಸ ಮಾಡ್ತಾಯಿದ್ದಾರೆ. ಮಣ್ಣಲ್ಲಿರೋ ಕ್ಯಾರೆಟ್ನ ನೀಟಾಗಿ ಸ್ವಲ್ಪನೇ ನಿಧಾನವಾಗಿ ತೆಗ್ದು ಗುಡ್ಡೆ ಹಾಕ್ತಾರೆ. ಸುಮಾರು ಜನ ನೋಡಿರಲ್ಲ ಕ್ಯಾರೆಟ್ ತೋಟದಿಂದ ತೆಗೆಯೋದು, ಹಾಗೆ ನೋಡ್ಕೊಳ್ಳಿ. ಫ್ರೆಶ್ ಆಗಿರುವಂಥ ಕ್ಯಾರೆಟ್ಗಳು. ಪಕ್ಕದಲ್ಲಿ ಪಟಾಕಿ ಹೊಡಿತಾ ಇದ್ದಾರೆ ಹುಡುಗರು ಬೆಳಗ್ಗೆನೇ ಎದ್ದು. ನೋಡಿ, ಅಲ್ಲೆಲ್ಲ ಮೂಟೆಯಲ್ಲಿ ಇಟ್ಟಿದ್ದಾರೆ. ಆ ಮೂಟೆನ ಕಡಿಮೆ ಅಂದರೆ ಒಂದು 40ರಿಂದ 50 kg ಇರುತ್ತೆ ಅದೊಂದು ಮೂಟೆ ಕ್ಯಾರೆಟ್. ನೋಡಿ, ಇಲ್ಲಿ ಕೀಳ್ತಿರೋದು ತೋಟ ಇಲ್ಲಿದೆ. ನೋಡಿ, ಅವ್ರು ತುಂಬೋ ಲಾರಿ ಎಲ್ಲಿದೆ ಅಂತ ತೋರಿಸ್ತೀನಿ. ನೋಡಿ, ಅಷ್ಟು ದೂರ ಇದೆ ಲಾರಿ. ನೋಡಿ, ಅಷ್ಟು ದೂರ ಇದೆ ಲಾರಿ. ಇಲ್ಲಿಂದ ಎತ್ಕೊಂಡೋಗಿ ಆ ಲಾರಿಗೆ ತುಂಬಬೇಕು. ಅಂದರೆ ಒಂದು ಮೂಟೆ ತಗೊಂಡು ಅವರು ಲಾರಿಗೆ ತುಂಬೋರಿಗೆ ಒಂದು ಮೂಟೆಗೆ 50ರಿಂದ 60 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇವ್ರು ಎಷ್ಟು ಮೂಟೆ ಹಾಕ್ತಾರೆ ಅದ್ರ ಮೇಲೆ ಇವ್ರಿಗೆ ಸಂಬಳ. 10 ಮೂಟೆ ಹಾಕ್ತಾರೆ 600 ರೂಪಾಯಿ, 500ರಿಂದ 600 ರೂಪಾಯಿ. 20 ಮೂಟೆ ಹಾಕ್ತಾರೆ 1000 ಚಿಲ್ಲರೆ, ಆ ಥರ ಇರುತ್ತೆ. ಇನ್ನೊಂದು ತುಂಬ ತೂಕ ಇರುತ್ತೆ, ಅದು ಹೆವಿ ತೂಕ ಇರುತ್ತೆ. 50 kg ಅಂದರೆ ಸಾಮಾನ್ಯ ಅಲ್ಲ. ನೋಡಿ, ಇಷ್ಟು ದೂರ ಎತ್ಕೊಂಡೋಗಿ ಆ ತೋಟದಲ್ಲಿ ನೆಟ್ಕೊಂಡು ಹೋಗ್ಬೇಕು. ಅಲ್ಲಿ ಮೆಟ್ಲುಗಳು ಸಹ ಇದೆ. ಎತ್ಕೊಂಡೋಗಿ ಆ ಲಾರಿಲಿ ಲೋಡ್ ಮಾಡಬೇಕಿರು. ಹೋಗೋಕ್ಕೆ ಜಾಗನೂ ಸರಿ ಇರಲ್ಲ, ಅಷ್ಟು ತೂಕನ ಎತ್ಕೊಂಡು ಹೋಗ್ಬೇಕು. ಕೆಲವೊಂದು ಇಲ್ಲಿ ಈ ಥರ ಇದೆ, ಕೆಲವೊಂದು ಬೆಟ್ಟದಲ್ಲಿರುತ್ತೆ. ಬೆಟ್ಟದಿಂದ ಕೆಳಗಡೆ ತರಬೇಕಾಗತ್ತೆ, ಒತ್ಕೊಂಡು ಕೆಳಗಡೆ ನಿಂತಿರೋ ಲಾರಿಗೆ ತುಂಬಬೇಕಾಗತ್ತೆ ಕ್ಯಾರೆಟ್ಗಳನ್ನ. ಎಲ್ಲ ತುಂಬಿಟ್ಟಿದ್ದಾರೆ ಕ್ಯಾರೆಟ್ಗಳು, ಮೂಟೆಗಳಲ್ಲಿ ತುಂಬಿಟ್ಟಿದ್ದಾರೆ. ಇವರು ಭೂಮಿಯಿಂದ ತೆಗ್ದು ಮೂಟೆ ಮಾಡಿಟ್ರೆ ಅದನ್ನು ತಗೊಂಡೋಗಿ ಲಾರಿಗೆ ಹಾಕೋರು ಬೇರೆಯವರು ಇರ್ತಾರೆ. ನೋಡಿ, ಲಾರಿ ಇಲ್ಲಿದೆ. ನೋಡಿ, ತೋರಿಸ್ತಾ ಇದ್ದೀನಿ. ಅಷ್ಟು ದೂರದಲ್ಲಿ ಅವರು ಕ್ಯಾರೆಟ್ ತೆಗಿತಿದ್ದಾರೆ ತೋಟದಿಂದ. ಅಲ್ಲಿಂದ ಮೂಟೆ ತುಂಬ್ಕೊಂಡ್ಬಂದು ಈ ಲಾರಿಗೆ ಲೋಡ್ ಮಾಡಬೇಕು. ಅದು ಓರ್ಬೇಕಾದ್ರೆ ಗಟ್ಟಿಮುಟ್ಟಾಗಿರಬೇಕು ಮನುಷ್ಯ, ವೀಕ್ ಇದ್ದರೆ ಆಗಲ್ಲ. ಓಕೆ ಕನ್ನಡಿಗರೇ, ಬಾಯ್.